ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇಂದು ನಾವು ಗುಬ್ಬಿ ತಾಲ್ಲೂಕು ತುಮಕೂರು ಜಿಲ್ಲೆ ನಿಟ್ಟೂರು ಹೋಬಳಿಯಲ್ಲಿರ್ತಕ್ಕಂಥ ಎಮ್ಮೆನ್ ಕೋಟೆ ಗ್ರಾಮದ ಕೊಲ್ಲಾಪುರದಮ್ಮನವರ ದೇವಸ್ಥಾನದ ಹತ್ರ ಇದ್ದೀವಿ. ವೀಕ್ಷಕರೇ, ಇಂದು ಈ ದೇವಾಲಯದ ಬಗ್ಗೆ ಒಂದಿಷ್ಟು ಇತಿಹಾಸವನ್ನು ತಿಳಿಯೋಣ ಬನ್ನಿ. ಕರ್ನಾಟಕ ರಾಜ್ಯದ ಅನೇಕ ಊರುಗಳಲ್ಲಿ, ಅನೇಕ ಹಳ್ಳಿಗಳಲ್ಲಿ, ಅನೇಕ ಪಟ್ಟಣಗಳಲ್ಲಿ, ಅನೇಕ ನಗರಗಳಲ್ಲಿ ಕೊಲ್ಲಾಪುರದಮ್ಮ ದೇವಾಲಯಗಳು ನಮಗೆ ಕಾಣಸಿಗುತ್ತವೆ. ಮೊದಲಿಗೆ ಕೊಲ್ಲಾಪುರದಮ್ಮ ಯಾರು, ಕೊಲ್ಲಾಪುರದಮ್ಮ ಹೇಗೆ ಬಂದಳು ಎಂಬುದನ್ನು ತಿಳಿಯೋಣ. ಇಂದಿನ ಮಹಾರಾಷ್ಟ್ರ ರಾಜ್ಯದ ಕರವೀರ್ ಎಂಬ ಪ್ರದೇಶವಿದ್ದು, ಈ ಪ್ರದೇಶದಲ್ಲಿ ಕೊಲ್ಲ ಎಂಬ ರಾಕ್ಷಸನಿದ್ದನೆಂದು, ಇವನು ಜನಗಳಿಗೆ ಹಾಗೂ ಪಶು ಪಕ್ಷಿಗಳಿಗೆ ಬಹಳ ತೊಂದರೆಯನ್ನು ಕೊಡುತ್ತಿದ್ದನು. ಈ ಭಾಗದಲ್ಲಿ ಎಲ್ಲ ರೀತಿಯ ನೀರಿನ ಆಸರೆಗಳಾದ ಕೆರೆ, ಕಟ್ಟೆ, ಬಾವಿ, ನದಿ, ತೊರೆ, ಕೊಳ, ಸರೋವರಗಳಲ್ಲಿ ಇದ್ದಂಥ ಎಲ್ಲ ನೀರನ್ನು ಕುಡಿದು ಅಟ್ಟಹಾಸದಿಂದ ಮೆರೆಯುತ್ತಿದ್ದನು. ಇವನ ಕಾಟ ತಾಳಲಾರದೆ ಜನರು ಆದಿಶಕ್ತಿಯ ಮೊರೆ ಹೋಗುತ್ತಾರೆ. ತ್ರಿದೇವಿಯರಲ್ಲಿ ಒಬ್ಬಳಾದ ಮಹಾಲಕ್ಷ್ಮಿಯು ತನ್ನ ಪತಿ ಮಹಾವಿಷ್ಣುವಿನೊಂದಿಗೆ ಜಗಳ ಮಾಡಿಕೊಂಡು ಈ ಕರವೀರ್ ಪ್ರದೇಶದಲ್ಲಿ ತಾನು ನೆಲೆಸಲು ತೀರ್ಮಾನಿಸಿ ಇಲ್ಲಿಗೆ ಬಂದು ನೆಲೆ ನಿಲ್ಲುತ್ತಾಳೆ. ಈ ಪ್ರದೇಶದಲ್ಲಿ ಲೋಕಕಂಟಕನಾಗಿದ್ದ ಕೊಲ್ಲ ರಾಕ್ಷಸನನ್ನು ಸಂಹರಿಸುತ್ತಾಳೆ. ರಾಕ್ಷಸನು ಮಹಾಲಕ್ಷ್ಮೀ ದೇವಿಯನ್ನು, ನಾನು ಮಾಡಿದ್ದು ತಪ್ಪಾಯಿತು, ನನಗೆ ಮುಕ್ತಿ ನೀಡು ತಾಯಿ ಎಂದು ಬೇಡುತ್ತಾನೆ. ಅಲ್ಲದೆ ನನ್ನ ಹೆಸರು ನಿನ್ನೊಂದಿಗೆ ಶಾಶ್ವತವಾಗಿ ನಿಲ್ಲುವಂತೆ ವರ ನೀಡೆಂದು ಬೇಡುತ್ತಾನೆ. ದೇವಿಯ ಅವನ ಬೇಡಿಕೆಯನ್ನು ಈಡೇರಿಸುತ್ತಾಳೆ. ಹಾಗೆ ಮಹಾಲಕ್ಷ್ಮೀ ದೇವಿಯು ಕೊಲ್ಲಾಪುರದಮ್ಮನಾಗಿ ನೆಲೆಯಾಗುತ್ತಾಳೆ. ಕರವೀರ್ಪುರವು ಕೊಲ್ಲಾಪುರವಾಗುತ್ತದೆ. ಲಕ್ಷ್ಮೀ ದೇವಿಯು ತವರೂರು ಸಹ ಆಗುತ್ತದೆ. ವೈಕುಂಠದಲ್ಲಿ ಲಕ್ಷ್ಮಿ ಇಲ್ಲದ ಮೇಲೆ ನಾನೇಕೆ ಇಲ್ಲಿ ಇರಲಿ ಎಂದು ವಿಷ್ಣುದೇವನು ಕೊಲ್ಲಾಪುರಕ್ಕೆ ಬಂದು ನಿಲ್ಲುತ್ತಾನೆ. ಹೀಗೆ ಕಾಲಚಕ್ರವು ಉರುಳಿದಂತೆ ಯುಗಗಳು ಕಳೆದು ಯುಗಗಳು ಪ್ರಾರಂಭವಾಗಿ ಅನೇಕ ವರ್ಷಗಳು ಕಳೆಯುತ್ತವೆ. ಆಗ ಮಹಾವಿಷ್ಣು ಭಕ್ತನಾದ ಮೂಗನಾಯಕನು ಇಲ್ಲಿ ಕೋಟೆ ಕಟ್ಟಿ ಆಳ್ವಿಕೆ ಮಾಡುವಾಗ ತನ್ನ ಭಕ್ತನ ಕೋಟೆಯನ್ನು ರಕ್ಷಿಸಲು ವಿಷ್ಣುವಿನ 24 ಉಪ ಅವತಾರಗಳಲ್ಲಿ ಒಂದಾದಂಥ ರಂಗನಾಥನು ಕೋಟೆಯನ್ನು ಕಾಯುತ್ತಾನೆ. ತನ್ನ ಪತ್ನಿ ವಿಷ್ಣುದೇವನು ಯಾವ ಅವತಾರದಲ್ಲಿ ಕಾಣೆಯಾಗಿದ್ದಾನೆ, ಎಲ್ಲಿ ಇದ್ದಾನೆ ನೋಡಬೇಕೆಂದು ಕೊಲ್ಲಾಪುರದಮ್ಮನು ಹುಡುಕುತ್ತಾ ಇಲ್ಲಿಗೆ ಬರುತ್ತಾಳೆ. ರಂಗನಾಥನನ್ನು ನೋಡಿ ಮಾತನಾಡಿ, ನಾನು ಸಹ ನಿನಗೆ ಒತ್ತಾಸರೆಯಾಗಿ ಈ ಕೋಟೆಯ ಹೊರಭಾಗದಲ್ಲಿ ಉತ್ತದ ರೂಪದಲ್ಲಿ ನನ್ನ ಅಂಶವನ್ನು ನೆಲೆಗೊಳಿಸಿ ಹೋಗುತ್ತೇನೆ ಎಂದು ಹೇಳಿ ಮಹಾಲಕ್ಷ್ಮೀ ದೇವಿಯು ಕಾಣೆಯಾಗುತ್ತಾಳೆ. ಕಾಲಚಕ್ರ ಉರುಳಿದಂತೆ ಅನೇಕ ವರ್ಷಗಳು ಕಳೆದು ಹೋಗುತ್ತವೆ. ಈಗ ನಮಗೆ ಲಭ್ಯವಿರುವ ದಂತಕಥೆಯ ಪ್ರಕಾರ ಇಲ್ಲಿಗೆ ಸರಿಸುಮಾರು 300 ವರ್ಷಗಳ ಹಿಂದೆ ಹುಚ್ಚನಾಯಕ ಎಂಬುವರ ತಾತನವರೆಗೆ ಈ ಕೊಲ್ಲಾಪುರದಮ್ಮನು ಕನಸಿನಲ್ಲಿ ಬಂದು, ನಾನು ಇಲ್ಲಿ ಉತ್ತದ ರೂಪದಲ್ಲಿ ನೆಲೆ ನಿಂತಿದ್ದೇನೆ, ಈ ಭಾಗದಲ್ಲಿ ಜನರು ತುಂಬ ಕಷ್ಟದಲ್ಲಿ ಇರುತ್ತಾರೆ, ಅವರ ಎಲ್ಲ ಕಷ್ಟಗಳನ್ನು ನಾನು ಪರಿಹರಿಸಬೇಕಾಗಿದೆ. ಆದ್ದರಿಂದ ಕೂಡಲೇ ಇಲ್ಲಿ ನನಗೆ ಗುಡಿಯೊಂದನ್ನು ಕಟ್ಟಿಸು. ಮುಂದೆ ನಿನ್ನ ಮೊಮ್ಮಗನಿಗೆ ಪಟ್ಟವನ್ನು ಕಟ್ಟು. ನಿನ್ನ ಮೊಮ್ಮಗ ಹುಚ್ಚನಾಯಕನ ಮೂಲಕ ನಾನು ಬಂದು ಮಾತನಾಡಿ ಜನರ ಕಷ್ಟ ನಷ್ಟಗಳನ್ನು ಪರಿಹರಿಸುತ್ತೇನೆ ಎಂದು ಕೊಲ್ಲಾಪುರದಮ್ಮನು ತಿಳಿಸಿ ಕಾಣದಾದಳು. ತಾಯಿಯ ಹೇಳಿಕೆಯಂತೆ ಗುಡಿಯನ್ನು ಕಟ್ಟಿಸಿ ಪೂಜೆ ಪ್ರಾರಂಭಿಸಿ ತನ್ನ ಮೊಮ್ಮಗ 8 ವರ್ಷದ ಹುಚ್ಚನಾಯಕನಿಗೆ ಪಟ್ಟ ಕಟ್ಟಿದಾಗ ತಾಯಿ ಕೊಲ್ಲಾಪುರದಮ್ಮನು ಹುಚ್ಚನಾಯಕನ ಮೂಲಕ ಕಷ್ಟಗಳನ್ನು ಕೇಳಿ ಪರಿಹರಿಸುತ್ತಿದ್ದಳು. ಅಲ್ಲಿಂದ ಹುಚ್ಚನಾಯಕನ ವಂಶಸ್ಥರು ಕೊಲ್ಲಾಪುರದಮ್ಮನ ಪೂಜೆ ಮಾಡುತ್ತಾ ತಲೆತಲಾಂತರದಿಂದಲೂ ಪಟ್ಟ ಹೇಳಲು ಕೊಲ್ಲಾಪುರದಮ್ಮನು ಯಾರನ್ನು ಸೂಚಿಸುತ್ತಾಳೋ ಅವರನ್ನು ಪಟ್ಟ ಹೇಳಲು ನೇಮಿಸಲಾಗುತ್ತದೆ. ಶ್ರೀ ಕೊಲ್ಲಾಪುರದಮ್ಮನು ಅವರ ಮೂಲಕ ತಾನು ಆಹ್ವಾನೆಯಾಗಿ ಜನರ ಕಷ್ಟಗಳನ್ನು ಕೇಳಿ ಪರಿಹರಿಸುತ್ತಿದ್ದಾಳೆ.
ಪ್ರತಿ ತಿಂಗಳ ಮಂಗಳವಾರ ಮತ್ತು ಶುಕ್ರವಾರಗಳಲ್ಲಿ ಮಧ್ಯಾಹ್ನ 2 ಗಂಟೆಯ ನಂತರ ತಾಯಿಯ ಆಹ್ವಾನೆಯಾಗಿ ಭಕ್ತಾದಿಗಳ ಕಷ್ಟವನ್ನು ಪರಿಹರಿಸುತ್ತಿದ್ದಾಳೆ. ಕೊಲ್ಲಾಪುರದಮ್ಮ ತಾಯಿಯು ನೀನು ಯಾವ ಕಷ್ಟಕ್ಕಾಗಿ ಬಂದಿದ್ದೀಯಾ ಎಂದು ಅವಳೇ ಕೇಳುತ್ತಾಳೆ. ನಿನಗೆ ಬಂದಿರುವ ಕಷ್ಟವನ್ನು ನಾನು ಇಷ್ಟೇ ದಿನದಲ್ಲಿ ಪರಿಹರಿಸುತ್ತೇನೆ ಎಂದು ವಾಗ್ದಾನ ಮಾಡುತ್ತಾಳೆ. ಅದೇ ರೀತಿ ಭಕ್ತರ ಕಷ್ಟಗಳು ಪರಿಹಾರವಾಗುತ್ತವೆ ಎಂದು ಭಕ್ತಾದಿಗಳು ಹೆಮ್ಮೆಯಿಂದ ಎದೆತಟ್ಟಿ ಹೇಳುತ್ತಾರೆ. ಈ ರೀತಿಯ ಕಷ್ಟಗಳನ್ನು ಹೊತ್ತು ಮಂಗಳವಾರ ಮತ್ತು ಶುಕ್ರವಾರ ದಿನ ಭಕ್ತಾದಿ ಜನರು ಇಲ್ಲಿಗೆ ಬರುತ್ತಾರೆ. ಮದುವೆ ಇಲ್ಲದವರು, ಮಕ್ಕಳಿಲ್ಲದವರು, ನ್ಯಾಯಾಲಯದಲ್ಲಿ ವ್ಯಾಜ್ಯವಿರುವವರು, ಶತ್ರುಗಳ ಕಾಟ ಇರುವವರು, ಕುಟುಂಬದ ಕಲಹ, ಗಂಡ ಹೆಂಡತಿಯ ಜಗಳ, ಗಾಳಿ ಪೀಡೆ ಪಿಶಾಚಿಗಳ ಕಾಟವಿರುವವರು, ದಾಯಾದಿ ಕಲಹ ಇರುವವರು ಇಲ್ಲಿಗೆ ಬಂದು ಪರಿಹಾರ ಕಂಡಿದ್ದೇವೆ, ಕಾಣುತ್ತಿದ್ದೇವೆ ಎಂದು ಹೇಳುತ್ತಾರೆ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಉತ್ತಮ ಮಾಹಿತಿಯೊಂದಿಗೆ ಮತ್ತೆ ಬರುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.